ಬರುತ್ತೆ. ಬಂಡೆ ಅಲ್ವಾ ಸರ್ ಅದು, ಹಿಂದ್ಗಡೆಯಿಂದ ತುಂಬ ಕಲ್ಲು ಬೇರೆ ಅಲ್ಲಿ ಬಿದ್ದುಬಿಟ್ಟಿರೋದು. ಎಲ್ಲಿಂದ ಬರುತ್ತೆ ಅಂತಾನೆ ಇಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ನಮಗೆ. ಚಿಕ್ಕ ಮಕ್ಕಳಿದ್ದಾರೆ ಸರ್, ತುಂಬ ಜನ. ಯಾರು ಬರಲೇ ಇಲ್ಲ ಆ ಕಡೆಗೆ. ಬಂದರು ಸರ್, ಬಂದಿಲ್ಲ ಅಂತಲ್ಲ. ಡಿ.ಕೆ. ಶಿವಕುಮಾರ್ ಸರ್ ಬಂದಿದ್ರು, ಅವ್ರು ಬಂದ್ಬಿಟ್ಟು ಏನೂ ಮಾಡಿಲ್ಲ. ಜಮೀರ್ ಅಹಮದ್ ಬಂದರು, ಕೊಡ್ತೀವಿ ಅಂತ ಹೇಳಿದ್ರು ಜನವರಿಯಲ್ಲೇ. ಆಮೇಲೆ ಯಾರೂ ಬಂದಿಲ್ಲ ಸರ್ ಅಲ್ಲಿ. ನಾವು ಹೋಗೋ ಅಷ್ಟೊತ್ತಿಗೆ 4 ಮನೆ ಕಿತ್ತಿದ್ರು. ಅವ್ರ ಮನೆ ತಕ್ಕ ಹೋಗಿ ಎಷ್ಟೊತ್ತಿನಾಗ 4 ಮನೆ ಕಿತ್ತಿದ್ರು. ಸಂಘದವ್ರಿಗೆ ಕರ್ಕೊಂಡು ನಾವು ಅಲ್ಲಿ ಅವ್ರ ಮನೆ ಹತ್ರ ಹೋದ್ರಿ. ನಾವು ಏನು ಅಂತ ಒಂದು ಮಾತು ಅವ್ರು ಕೇಳಿಲ್ಲ ನಮಗೆ. ಏನು ನಮ್ಗೆ ಅವ್ರು ಏನು ಹೇಳಿದ್ರು, ಜನವರಿ 1ಗೆ ನಿಮಗೆ ಹೊಸ ಸುದ್ದಿ ಕೊಡ್ತೀವಿ, ಬೀಗದ ಕೈ ಕೊಡ್ತೀವಿ ಅಂತ ಹೇಳಿದ್ರು. 5 ತಿಂಗಳಾಯ್ತು, ಎಲ್ಲಿ ಕೊಟ್ಟರು? ಕೊಡ್ಲಿಲ್ಲಪ್ಪ. ಯಾರಿಗೆ ಹೇಳೋಣ ಹೇಳಿ ಹೋಗ್ಲಿ. ನಾವು ಯಾರು ಬರೋದು ಇಲ್ಲ ಅಲ್ಲಿ, ಯಾರು ಬರೋದಿಲ್ಲ, ಯಾರು ನೋಡೋದಿಲ್ಲ. ಒಂದು 2 ತಿಂಗಳು 3 ತಿಂಗಳು ಊಟ ಕೊಟ್ಟರು. ಸಂಗಮ ಆಫೀಸ್ ಕಡೆಯಿಂದ ಅವ್ರು ಯಾರ್ಯಾರೋ ಬೇರೆ ಕಡೆಯವರು ಎಲ್ಲ ಬಂದು ನಮ್ಗೆ ಊಟ ಕೊಟ್ಟರು. ಇಲ್ಲ ಅಂತ ಹೇಳಲಿಲ್ಲ ನಾವು. ಯಾರೋ ಒಬ್ರು ಕೊಟ್ಟರು, ಬಂದು ಊಟ ಕೊಟ್ಟರು, ಸ್ಟಾರ್ ಬಲ್ ಕೊಟ್ಟರು, ಬೆಡ್ಶೀಟ್ಗಳು ಕೊಟ್ಟರು, ಬಟ್ಟೆ ಕೊಟ್ಟರು. ಎಲ್ಲರೂ ಬಂದು ಸಹಾಯ ಮಾಡವ್ರೆ. ಬೇರೆಯವ್ರು ಬಂದವ್ರೆ. ಕಾಂಗ್ರೆಸ್ಸರಾಗಲಿ, BJP-ಅವರಾಗಲಿ, ಯಾರನ್ನ JDS ಅವರಾಗಲಿ ಯಾರು ಬಂದು ನಮ್ಗೆ ಸಹಾಯ ಮಾಡಲಿಲ್ಲ. ಈಗ ಮಳೆ ಬಂದರೆ ನೀರು ಬರೋದು ಬರ್ತದೆ ಸಹ. ನಿನ್ನೆ ಮಳೆ ಬಂತು, ನೆನ್ಕೊಂಡು ಕುಂತಿದ್ದೀವಿ. ಯಾರು ನಮಗೆ ಹೆಲ್ಪ್ ಮಾಡೋರು? ಯಾರು ಹೇಳಿ ಹೋಗ್ಲಿ? ಯಾರು ಮಾಡ್ತಾರೆ ಹೇಳಿ ಹೋಗ್ಲಿ? ನಾವು ಬಾಂಗ್ಲಾದಾಗ ಹೋಗಿ ನಾವು ವೋಟ್ ಕೊಡ್ತೀವೇನು? ನಾವು ಕೊಡೋದೇ ಕಾಂಗ್ರೆಸ್ BJP ಎಲ್ಲರಿಗೂ ಹಾಕ್ತೀವಿ. ಅದೇ ಇದಂತ ಏನಿಲ್ಲ. BJP ಕಾಂಗ್ರೆಸ್ ಅಂತ ನಾವೇನು ಇದು ಮಾಡ್ತಿಲ್ಲ. ಅಶೋಕ್ ಅವ್ರಿಗೂ ಮಾಡಿದ್ದೀವಿ, ಈ ಕಡೆ ಯಡಿಯೂರಪ್ಪರಿಗೂ ಮಾಡಿದ್ದೀವಿ. ಯಾವ್ಯಾವ ಇದೆಲ್ಲ ಮಾಡಿದ್ದೀವಿ. ಒಂದು ಬಟ್ಟೆ ಹಾಕೊಳಕ್ಕೆ ಹೆಣ್ಮಕ್ಳೆಲ್ಲ ವಯಸ್ಸಿನವರಿದ್ದಾರೆ, ಬಾಣ್ತಿ ಬಸ್ರಿದಿರಿದ್ದಾರೆ, ಎಲ್ಲರೂ ಇದ್ದಾರೆ. ಅಲ್ಲೇನು ಒಂದು ಸ್ವಲ್ಪ ಬಂದು ಕಾಂಗ್ರೆಸ್ ಆಗಲಿ BJP ಆಗಲಿ ನಿಮಗೇನು ಸೌಕರ್ಯ ಅಂತ ಯಾರೂ ನೋಡಿಲ್ಲ ಇಲ್ಲಿವರೆಗೂ. ಮಳೆ ಬಂದಾಗೆಲ್ಲ ಅಡುಗೆ ಮಾಡೋಕೆ ಏನು ಮಾಡ್ತೀರಾ ಸರ್? ಟಾರ್ಪಲ್ ಸಣ್ಣ ಟಾರ್ಪಲ್ ಕಟ್ಕೊಂಡು ಅಲ್ಲೆಲ್ಲ ಕೆಳಗಡೆ ಮಾಡ್ಕೊತೀವಿ. ಮಳೆ ಬಂದರೆ ಉಪವಾಸ ಇರಬೇಕು. ಹಲವಾರು ಜನ ಇವತ್ತು ಬೆಂಬಲ ಕೊಟ್ಟು ಕೂಡ ಬಂದಿದ್ದಾರೆ. ಇವತ್ತು ನಮಗೆ ಸರ್ಕಾರ ಸರಿಯಾದ ಅಲ್ಲಿ ನಿರಾಶ್ರಿತರಿಗೆ ಇವತ್ತು ಮನೆಗಳನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ಇವತ್ತು ಡೇ ನೈಟ್ ಹೋರಾಟ ಇಲ್ಲಿ ಮುಂದುವರಿತದೆ. ಮನೆ ಕೊಡಬೇಕು, ಇಲ್ಲಾಂದರೆ ಜೈಲಿಗೆ ಕಳಿಸ್ಬೇಕು. ಆ ರೀತಿಯಾದಂಥ ಹೋರಾಟ ಏನಾದರೂ ಹೆಚ್ಚು ಕಡಿಮೆ ಇಲ್ಲ ಆದರೆ ಅದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಹೊಡೆದಾಕದ ಮೇಲೆ ಇವತ್ತು ಬೀದಿಗೆ ಬಿಸಾಕೋದು ಅಂತಂದರೆ ಓಟ್ ಹಾಕಿಸ್ಕೊಳ್ಳೋ ಜನರನ್ನ ನೀವು ಬೀದಿಗೆ ಬಿಸಾಕ್ತಾರೆ, ಮುಂದೆ ಬರ್ತದೆ ಚುನಾವಣೆ. ಸರ್ಕಾರ ಅಲ್ಲಿವರೆಗೂ ಹೋಗೋದಿಲ್ಲ ಅನ್ನುವಂಥ ಭರವಸೆ ಮೇಲೆ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ. ಸ್ಥಳಕ್ಕೆ ಬಂದು ಸರ್ಕಾರದ ಪ್ರತಿನಿಧಿಗಳು ಮನವಿಯನ್ನು ಸ್ವೀಕಾರ ಮಾಡಿ ಅವರು ಮನೆ ಕಳ್ಕೊಂಡವ್ರಿಗೆ ಮನೆಯನ್ನು ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ. ಇಲ್ಲ ಅಂತಂದರೆ ಹೋರಾಟ ಕಂಟಿನ್ಯೂ ಆಗುತ್ತೆ ಸರ್. ಡೇ ನೈಟ್ ಇಲ್ಲೇ ನಾವು ಉಳಿತೀವಿ.